ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ ಸೀಸನ್ 3ರ ಉದ್ಘಾಟನಾ ಸಮಾರಂಭದಲ್ಲಿ ನಡೆದಿರುವ ಎಲ್ಲ ಆತ್ಮೀಯ ಬಂಧುಗಳೇ, ಹಿರಿಯರೇ, ಮಾರ್ಗದರ್ಶಿಗಳೇ ಹಾಗೂ ಸನ್ಮಾನ್ಯ ಶ್ರೀ ಅಶೋಕ್ ನಾರಾಯಣ್ ಸರ್ ಅವರೇ, ಫಸ್ಟ್ ಆಫ್ ಆಲ್ ನನಗೆ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮದ ಒಂದು ಭಾಗಿಯಾಗೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನನಗೆ ಈ ಕಾರ್ಯಕ್ರಮದ ಬಗ್ಗೆ ಬಂದು ಹೇಳಿದಾಗ ಮನೆಯಲ್ಲಿ ಒಂದು ಬಹಳ ಖುಷಿ ಕೊಟ್ಟಂತಹ ವಿಷಯ, ನಾವೆಲ್ಲರೂ ಕೆಲವೊಮ್ಮೆ ಎಲ್ಲ ಚೆನ್ನಾಗಿದ್ದು ಒಂದೊಂದ್ಸಲ ಎದ್ದೋಗಿ ಕೆಲಸ ಮಾಡೋಕೆ ಆಗದೇ ಇರೋಷ್ಟು ಕುಗ್ಗಿ ಹೋಗ್ಬಿಟ್ಟಿರ್ತೀವಿ. ಆದರೆ ಅನಿವಾರ್ಯತೆಯಿಂದ ಹಾಗೆ ಇದ್ದು ಇಲ್ಲ ಇನ್ನು ಮುಂದಕ್ಕೆ ಹೆಜ್ಜೆ ಇಡಬೇಕು, ಏನಾದರೂ ಒಂದು ಸಾಧನೆಯನ್ನು ಮಾಡಬೇಕು, ಯಾವುದಾದ್ರೂ ಒಂದು ರೀತಿಲಿ ನಮ್ಮ ಜೀವನದಲ್ಲಿ ನಾವೇ ಚಾಂಪಿಯನ್ಸ್ ಆಗಬೇಕು ಅನ್ನೋ ಮನಃಶಕ್ತಿ ಇದೆಯಲ್ಲ, ಅದನ್ನು ನೋಡಿದಾಗ ನಮಗೆ ಜೀವನದಲ್ಲಿ ಬಹಳ ದೊಡ್ಡ ಸ್ಫೂರ್ತಿ ಬರುತ್ತೆ, ಬಹಳ ದೊಡ್ಡ ಆಶಯ ಬರುತ್ತೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಕರ್ನಾಟಕ ವೀಲ್ ಚೇರ್ ಪ್ರೀಮಿಯರ್ ಲೀಗ್ ಇದರ ಹಿಂದಿನ ಉದ್ದೇಶ ಆಗಲಿ, ಇದರ ಹಿಂದಿನ ಬಹಳ ದೊಡ್ಡ ಒಂದು ಆಶಯ, ಇವೆಲ್ಲವೂ ಕೂಡ ನನ್ನ ಮನಸ್ಸಿಗೆ ಬಹಳ ಹತ್ತಿರ ಆಯಿತು. ಹಾಗಾಗಿ ಇವತ್ತಿನ ಉದ್ಘಾಟನಾ ಸಮಾರಂಭಕ್ಕೆ, ಹಾಗೆ ಯಾವಾಗ ನಮ್ಮ ಟೂರ್ನಮೆಂಟ್ ನಡೆಯುತ್ತೆ ಅವತ್ತು ಕೂಡ ಬರ್ತೀನಿ, ಅದನ್ನು ನೋಡ್ತೀನಿ. ಸಾಧ್ಯವಾದಷ್ಟು ನಮ್ಮ ಕೊಲೀಗ್ಸ್ ಏನಿದ್ದಾರೆ, ಯಾರ್ಯಾರು ಬರ್ತಾರೆ ಅಂದರೆ ಯಾರ್ಯಾರಿಗೆ ಇದ್ರ ಬಗ್ಗೆ ಒಂದು ಅಭಿರುಚಿ ಇದೆ, ಯಾರ್ಯಾರಿಗೆ ಇದ್ರ ಬಗ್ಗೆ ಒಂದು ಆಸಕ್ತಿ ಇದೆ, ಈ ಕೆಲಸದ ಹಿಂದಿನ ಒಂದು ಏನಂತಾರೆ ಆಂಬಿಷನ್ ಏನಿದೆ ಅದ್ರ ಬಗ್ಗೆ ಯಾರಿಗೆ ಅರಿವಿದೆ ಅವ್ರನ್ನ ಕರಿತೀನಿ, ಅವರು ಬರ್ತಾರೆ. ನನ್ನ ಆಸೆ ಏನಿಲ್ಲ, ನಿಮ್ಮ AV ನೋಡಿದಾಗ ಬಹಳ ಖುಷಿ ಆಯಿತು ಶಿವ ಅವರೇ. ಯಾಕಂದರೆ ಬಹಳ ದೊಡ್ಡ ಮಟ್ಟಕ್ಕೆ ಬೆಳಿಬೇಕು ಅನ್ನೋ ನನ್ನ ಆಸೆ ಬರೀ ನಿಮ್ಮಲ್ಲಿ ಮಾತ್ರ ಇಲ್ಲ, ಐ ಆಮ್ ಶ್ಯೂರ್ ನಿಮ್ಮ ಜೊತೆ ಆಡಿದಂಥ ನಿಮ್ಮ ಎಲ್ಲ ಸ್ನೇಹಿತರಿಗೂ ಆಸೆ ಇರುತ್ತೆ. ಹೇಗೆ ಒಂದು ಕ್ರಿಕೆಟ್ನ ಮುಂಚೆ ಬರೀ ತಿಂಗಳಿಗೊಂದ್ಸಲ 3 ತಿಂಗಳಿಗೊಂದ್ಸಲ ಟೂರ್ನಮೆಂಟ್ ನೋಡ್ತಾ ಇದ್ವಿ, ಇವಾಗ ಏನಾಗಿದೆ ಬಿಡುವಿಲ್ದಂಗೆ ನೋಡೋ ಥರ ಟೂರ್ನಮೆಂಟ್ಗಳು ಬರ್ತಾ ಇದಾವೆ. ಅಂದರೆ ಯಾವ ಟೂರ್ನಮೆಂಟ್ ಎಲ್ಲ ಆಡ್ತಿದೆ, ಯಾವ ಪ್ಲೇಯರ್ ಎಲ್ಲ ಆಡ್ತಿದ್ದಾರೆ ಅನ್ನೋಷ್ಟು ಮಟ್ಟ ಕನ್ಫ್ಯೂಷನ್ ಆಗ್ಬಿಟ್ಟಿದೆ. ಆ ಥರ ನೀವು ಬ್ಯುಸಿ ಆಗಬೇಕು, ಆ ಥರ ಎಲ್ರಿಗೂ ಅವ್ರವ್ರ ಜೀವನದಲ್ಲಿ ಈ ಒಂದು ದಾರಿ ಆಗಬೇಕು. ಅಂದರೆ ಬರೀ ಕ್ರಿಕೆಟೇ ಅಂತಲ್ಲ, ಇವಾಗ ಸದ್ಯ ಕ್ರಿಕೆಟ್ ಇದೆ, ಮುಂದಕ್ಕೆ ಹೋಗ್ತಾ ಯಾವ ಅವಕಾಶ ಎಲ್ಲಿ ಯಾವಾಗ ಬಾಗಿಲು ತೆರೀತೆ ಹೇಳೋಕ್ಕಾಗೋದಿಲ್ಲ. ಸೊ ಅಂಥ ಒಂದು ಸುಸಂದರ್ಭ ನಿಮ್ಗೆಲ್ರಿಗೂ ಬರಲಿ ಅಂತ ನಾನು ಕೇಳ್ಕೊತೀನಿ. ನಿಮ್ಮ ಜೊತೆಗೆ ಕೈಗೂಡಿಸಿರುವಂಥ ನಮ್ಮ ದಿವ್ಯಾಂಗ ಮೈತ್ರಿ ಸ್ಪೋರ್ಟ್ಸ್ ಅಕಾಡೆಮಿ ಮತ್ತು ಕ್ಷಮತಾ ಇನೋವೇಷನ್ ಫೌಂಡೇಶನ್, ಅಂದರೆ ಉದ್ದೇಶ ಬಹಳ ಪ್ಯೂರ್ ಆಗಿದ್ದಾಗ, ಬಹಳ ಅಂದರೆ ನಿಸ್ವಾರ್ಥವಾಗಿದ್ದಾಗ ಎಲ್ಲ ಕೆಲಸಗಳು ತಾನಾಗೆ ಆಗುತ್ತಂತೆ. ಸೊ ಹಾಗಾಗಿ ಇದು ಕೂಡ ಹಾಗೆ ಆಗ್ತಾ ಇದೆ. ಸರ್ ಇದ್ದಾರೆ, ನಿಮಗೆ ಸಪೋರ್ಟ್ ಮಾಡ್ತಿರುವಂಥ ಹಲವಾರು ಜನ ಪೇಟ್ರನ್ಸ್ ಇದ್ದಾರೆ. ಎಲ್ಲರಿಂದ ನಿಮಗೆ ಬಹಳ ಒಳ್ಳೆ ಸ್ಫೂರ್ತಿ ಸಿಗಲಿ, ಪ್ರೋತ್ಸಾಹ ಸಿಗಲಿ, ಸಹಾಯ ಆಗಲಿ. ಜೊತೆಗೆ ನನಗೂ ಕೂಡ ಒಂದು ಅವಕಾಶ ಕೊಟ್ಟಿದ್ದೀರಿ. ನನ್ನ ಕೈಲಾದಷ್ಟು ಕೆಲವು ಸಲ ಕೈ ಮೀರಿ, ನಮ್ಮ ಮಿತಿ ಮೀರಿ ಸಹಾಯ ಮಾಡುವಂಥ ಕೆಲಸನೂ ನಾವು ಮಾಡ್ತೀವಿ. ಹಾಗಾಗಿ ಈ ಸ್ಫೂರ್ತಿದಾಯಕವಾದಂಥ ಸಮಾರಂಭಕ್ಕೆ ಕರೆದಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.